ಕಾಲ ಭೈರವ ಹೇ ರಾಜೇಶಿವನದಲ್ಲಿ ನಾಜೂಕಿನ ಬೀದಿಲೆ ಸೋಜಾಗಿ ಮೆರೆದರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದರೆ ನಮ್ಮ ಸ್ವಾಮಿ. ರಾಜೇಶಿವನದಲ್ಲಿ ನಾಜೂಕಿನ ಬೀದಿಲೆ ಸೋಜಾಗಿ ಮೆರೆದರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದರೆ ನಮ್ಮ ಸ್ವಾಮಿ. ರಾಜೇಶಿವನದಲ್ಲಿ ನಾಜೂಕಿನ ಬೀದಿಲೆ ಸೊಗಸಾಗಿ ಮೆರೆದರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದರು ನಮ್ಮ ಸ್ವಾಮಿ. ಎಂಟೆಂಟು ದಿನಕ್ಕೊಮ್ಮೆ ಬಂದ ಭಾನುವಾರ, ಎಂಟೆಂಟು ದಿನಕ್ಕೊಮ್ಮೆ ಬಂದ ಭಾನುವಾರ, ಎಂಟೆಮ್ಮೆ ಕರೆದ ದೊರೆ ಹಾಲು, ಎಂಟೆಮ್ಮೆ ಕರೆದ ದೊರೆಯಾಲು ಭೈರವನ, ಎಂಟೆಮ್ಮೆ ಕರೆದ ದೊರೆಯಾಲು ಭೈರವನ. ಹುಟ್ಟಿದ ದಿವಸಕ್ಕೆ ಎಳೆಯಾರೋ, ಹುಟ್ಟಿದ ದಿವಸಕ್ಕೆ ಎಳೆಯಾರೋ. ರಾಜೇಶಿವನದಲ್ಲಿ ನಾಜೂಕಿನ ಬೀದಿಲೆ ಸೋಜಾಗಿ ಮೆರೆದರೆ ನಮ್ಮ ಸ್ವಾಮಿ, ಸೊಗಸಾಗಿ ಮೆರೆದರೆ ನಮ್ಮ ಸ್ವಾಮಿ. ಮಡಿವಾಳ ಸಮುದಾಯದಲ್ಲಿ, ಕುಂಬಾರ ಸಮುದಾಯದಲ್ಲಿ ಎಲ್ಲರೂ ಕೂಡ ಚುಂಚನಗಿರಿ ನೆಡ್ಕೊಳ್ಳೋರೆ. ಆದ್ರೆ ಮೂಲ ರೀತಿ ಏನ್ ಹೇಳ್ತು ಅಂದ್ರೆ, ಮೊದಲು ಅರ್ಜುನ ತಪಸ್ಸು ಮಾಡಿ ಭೈರವರನ್ನ ಉಳಿಸ್ಕೊಂಡ, ಮೊದಲು ಅದು ಚುಂಚನಗಿರಿ ಮಠ ಸರ್ವ ಜನಾಂಗವನ್ನು ನನ್ನವರು ಒಪ್ಪಿಕೊಂಡಿದ್ದು ನಡೀತಿರೋದು, ಮುಂದೆ ನಡೆಯೋದು ಹಾಗೇನೆ, ಅದು ಸರ್ವ ಭಕ್ತರ ಮಠ, ಜೋಗಿಗಳ ಸ್ವರ್ಗ. ಅದು ಜೋಗಪ್ಪನವರು ಸ್ವರ್ಗ. ಯಾರಾದ್ರೂ ಆದ್ರೆ ಕೋಳಿಗೆ ಸಿಗನಾಥ ಕಟ್ಟಿ, ಕಿವಿಗೆ ಕೊಂಡಾಕೊಂಡು, ಮಗನ ಜೋಳಿಗೆ ಹಿಡಿದು, ಕೈಯಲ್ಲಿ ಬೆತ್ತ ಹಿಡಿದು, ಅಪ್ಪ ನೀವು ಭಕ್ತನಾಗಿ ಅಂತ ಬಂದು ಅಪ್ಪ ಜೋಗಪ್ಪ ಚುಂಚನಗಿರಿ ಅಯ್ಯ ಗದಿಸಿದ್ದ ನನ್ನಪ್ಪ, ನನ್ನ ಮಗ ಅಂತ ಒಪ್ಪಿಡ್ತಾನೆ. ಹಾಗೆ ನಾಗಭೂಷಣ ಸ್ವಾಮಿ ಬಂದನಂತೆ, ಅಜೋದಯ್ಯ ನಾಡ ಮೇಲೆ ಬಂದನಂತೆ, ಅಜೋದಯ್ಯ ನಾಡು ಮೇಲೆ ಬಂದನಂತೆ. ಈ ರೀತಿಯಾಗಿ ಜೋಗಪ್ಪ ಕೇರಿ ಕೇರಿ ಬೀದಿ ಬೀದಿಯನ್ನು ಸುತ್ತುತ್ತಾ ಇದ್ದಾನೆ. ಯಾವ್ಯಾವ ಬೀದಿಲಿ ಬರ್ತಿದ್ದಾನೆ ಗೊತ್ತೇ? ಯಾವ್ಯಾವ ಬೀದಿ ಬುದ್ಧಿ? ಕುರುಪ ತುಲ್ಪಾರಗೆ ಅದರೊಟ್ಟಿನಲ್ಲಿ ಜಂಗಮೋ ತಮರ ಬೀದಿ, ಅದರೊಟ್ಟಿನಲ್ಲಿ ಜಂಗಮೋ ತಮರ ಬೀದಿ. ಚಮರ ಬಿಳ್ಳೆಯ ತೀರ ಕಲಿಪಾರನು ಅರ್ಜುನ ರಾಯನೋ ಲೋಕದಲ್ಲಿ ಹೋಗಿಲೆಯ ಜನಿಯುತ್ತಾಳೋ, ಹೋಗಿಲೆಯ ಜನಿಯುತ್ತಾಳೋ, ಅಜೋಗಿರನು ಹೋಗಿಲೆಯ ಜನಿಯುತ್ತಾಳೋ. ಈ ರೀತಿಯಾಗಿ ಜೋಗಪ್ಪ ಬೀದಿ ಬೀದಿಯಲ್ಲಿ ಸಂಚಾರ ಮಾಡ್ತಿರುವಾಗ ನೀವು ಮಾತಾಡ್ಸೋದ್ ರೀತಿ ನಮ್ಮ ಮನಸ್ಸಲ್ಲಿ ಉಳಿತದೆ. ಕಲಾವಿದ್ರು ಯಾರೇ ಆಗಿರ್ಬೋದು, ಎಲ್ಲ ಕಲಾವಿದರಿಗೂ ಎಲ್ಲರೂ ಇಷ್ಟ ಆಗಲ್ಲ, ಎಲ್ಲ ಕಲಾವಿದರು ಯಾರಿಗೂ ಇಷ್ಟ ಆಗಲ್ಲ. ಅವ್ರವ್ರ ಇಷ್ಟ ಅವ್ರವ್ರದ್ದು, ಒಬ್ಬೊಬ್ಬರು ಒಂಥರ ಖುಷಿ ಅನುಭವಿಸ್ತಾರೆ. ಆದರೆ ಮನಸ್ಸು ಅತಿ ವಿಚಿತ್ರ ಆಗಬಾರ್ದು. ಯಾರ್ದೋ ಬಡ ಹೆಣ್ಮಕ್ಳು ಕರ್ಕೊಬಂದು ಮಾದಕ ವಸ್ತು ತಿನ್ನಿಸಿ ಸ್ಟೇಜ್ ಮೇಲೆ ಗಣಪತಿ ಮುಂಚೆರೆ ಬಟ್ಟೆ ಬಿಚ್ಚಿ ಕುಣಿಸೋದ ಮಾಡದಿರೋ ಆಯ್ತದೆ. ಗಣಪತಿ ಪೂಜೆ ನೀನು ಮಾಡದಿರೋ ಆಯ್ತದೆ. ಗಣಪತಿ ಇಂಚರ ಕೂತವನೆ ನಿಮ್ಮೂಡ 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 ಅದು ನಿಮ್ಮೆಣ್ಣು ಮಂತ್ರ ಹಸಿವು ಐಕ್ಲೇಡಾಗೆ. ಇದು ಜ್ಞಾಡ್ಸ ಇದು
ಕೂತ್ಕೊಂಡು ನೋಡ್ತಾರೆ ಕಣ್ರಿ. ಗ್ಲಾಮರ್ ಇಲ್ಲ, ಎಕ್ಸ್ಪೋಸ್ ಇಲ್ವಂತೆ. ಎಕ್ಸ್ಪೋಸ್ ಬೇಕಂತೆ. 60 ವರ್ಷ ಆಗಿ ನಾಲ್ಕಲ್ಲಿ ಬಿದ್ದೋಗವೆ. ಎಕ್ಸ್ಪೋಸ್ ಏನು? ಗಣಪತಿ ಮುಂಚೆ ಯಾವ್ದ ನಿನ್ನ ಎಕ್ಸ್ಪೋಸ್? ನಿನ್ನ ನೆಗದ್ ಬಿದ್ದಾಗ ಹೋಗತ್ತೆ ಬೆಂಗಳೂರು ಸಿಟಿ ಕ್ಲಬ್ ನೋಡ್ಕೊ ಬರೋ. ನಿಮ್ಮೂರು ಮಕ್ಕಳು ಮುಂಚಾರೆ, ನಿನ್ನ ಮೊಮ್ಮಕ್ಕಳು ಮುಂಚಾರೆ, ನಿನ್ನ ಮೊಮ್ಮಕ್ಕಳು ಆ ವೈಕ್ಳು ಮುಂಚಾರೆ, ಗಣಪತಿ ಮುಂಚಾರೆ ಅರ್ಬೆತ್ಲೆ ನೃತ್ಯ ಮಾಡಿಸ್ತಾ ಕೂತ್ಕೊಬಿಟ್ಟು. ಆಮೇಲೆ ಅನ್ನೋದು ಏನು ಎಲ್ಲರೂ ಸಾಚುವೆ, ನೀನು ಸಾಚ ಇಲ್ಲ, ಎಲ್ಲರೂ ಸಾಚವಾಗಿ ಅವರೇ. ಅದೇ ಯಾಕಂಗಂದು ಅಣ್ಣ ನೀನೇನಣ್ಣ ಮಣ್ಣು ತಿಂದಂತೆ ಅಂದರೆ ನಾ ತಿಂದಿಲ್ಲ ಅನ್ಬೇಕು. ನಮ್ಮೂರಲ್ಲಿ ಎಷ್ಟು ಜನ ತಿಂತಾರೆ ಗೊತ್ತೇ ಅಂದ್ರೆ ನಾನೇನು ಹೇಳೋದು ನಿನಗೆ? ತಿಂದು ಹೋಗತ್ತೆ ನೀನು ಮಣ್ಣ ಅಂತೆ. ಸಂಸ್ಕೃತಿ ಉಳಿಬೇಕು. ನಮ್ಮ ಚುಂಚುನೆ ಮಾಡ್ತಲ್ಲ ಒಂದು ವಿಶೇಷ ಗೊತ್ತಾ ನಿಮಗೆ? ಪ್ರತಿ ವರ್ಷ ಈ ನಾಡಿನ ಲಕ್ಷಾಂತರ ಕಲಾವಿದರಿಗೆ ಪಂಚೆ ಬಟ್ಟೆ ಕೊಟ್ಟು ಗೌರವಧನ ಕೊಟ್ಟು ಚುಂಚನಗಿರಿ ಜನಪದ ಮೇಳ ನಡೀತದೆ. ಅದು ದೊಡ್ಡ ಸ್ವಾಮಿಯವರು ಶುರು ಮಾಡಿಸಿದ್ದು, ಈಗಲೂ ನಡೀತಾ ಇದೆ ಪ್ರತಿ ವರ್ಷ. ಅವರು ಉತ್ತರ ಕನ್ನಡದಿಂದ ಬರಲಿ, ಜನಪದ ಕಲಾವಿದರು, ಸಿನಿಮಾ ಗೀತೆ ಅಲ್ಲ, ಅವ್ರಿಗೆಲ್ಲ ಗೌರವಧನ ಕೊಡ್ತಾರೆ, ಹೊಸ ಪಂಚೆ ಕೊಡ್ತಾರೆ, ಶರ್ಟ್ ಕೊಡ್ತಾರೆ, ಹೆಣ್ಮಕ್ಳು ಸೀರೆ ಕೊಟ್ಟು ಕಳಿಸ್ತಾರೆ. ಅಂಥ ಪರಂಪರೆಯ ಮಠ ಅದು. ಅಂಥ ಪೂಜ್ಯ ಗುರುಗಳವರು, ಅವರ ಪಾದಾರವಿಂದಗಳ ಪ್ರಣಾಮವನ್ನು ಹೇಳ್ತಾ, ತಿಂಗಳಿಗೂ ಚಂದ ನಂಜನಗೂಡು ನಂಜುಂಡೇಶ್ವರನನ್ನು ನೆನ್ಕೊಳ್ಳೋಣ. ಒಳರೋಗಕ್ಕೆ ಗಂಡ ನಡಗಾಡು ನಂಜುಂಡ ಲಿಂಗೇಶ್ವರನ ನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ಸರ್ವರಿಗೂ ಶುಭವಾಗಲಿ. ಫಲಪ್ರದವಾದಂಥ ಭಾನುವಾರ ಅಂದರೆ ರಜಾ ದಿನ ಅಲ್ಲ, ವಿಶೇಷವಾದ ದಿನ ಕಂಡ್ರೆ ಇದು. ಸೂರ್ಯನಿಗೆ ಸಂಬಂಧಿಸಿದ ವಾರ, ಭಾನುವಿನ ವಾರ. ನಮ್ಮ ಭಾನುವಿನ ವಾರ, ನಮ್ಮ ಬಾನಂದೂರು ಭಾನು ಅಲ್ಲ, ಸೂರ್ಯನ ವಾರ ಅಂತ. ಭಾನುವಿನ ವಾರ ಇವತ್ತು. ಭಾನುಗೂ ಇವತ್ತು ವಾರ, ನನಗೂ ಭಾನುವಿಗೆಲ್ಲ ಇವತ್ತು ವಾರನೇ ಭಾನುವಾರ. ಕಾಂತಿ, ಸೂರ್ಯ ಸಂಕ್ರಾಂತಿ ಆದಮೇಲೆ ಹೊಸ ಕಾಂತಿ ನಮ್ಮ ಮೇಲೆ ಆಗ್ತಾನೆ. ಇನ್ಮೇಲೆ ನೆಗಡಿ ಜ್ವರ ಎಲ್ಲ ಹೊಂಟೋಯ್ತಾವ ನೋಡ್ರಿ. ಯಾವ ಆಸ್ಪತ್ರೆಗೆ ಹೋಗ್ತಾರೋ ಹೊಂಟೋಗ್ತದೆ. ಇನ್ಮೇಲೆ ನೆಗಡಿ ತಲೆನೋವೆಲ್ಲ ಚಳಿಗೆ ಬಂದಿತ್ತಲ್ಲ, ಸಂಕ್ರಾಂತಿ ಕಳೆದ ಮೇಲೆ ಶಿವರಾತ್ರಿ ಹೊತ್ತಿಗೆ ನಾಶ ಅವೆಲ್ಲ. ಅದಕ್ಕೆ ಸೂರ್ಯನ ವಾರ ಇದು. ಈ ಭಾನುವಾರ ಭೈರವನ ವಾರ, ಗುರುಗಳ ವಾರ. ಇವತ್ತು ಜಯಂತ್ಯೋತ್ಸವ, ಪುಣ್ಯ ಸ್ಮರಣೋತ್ಸವ. ಅವರು ಬದುಕಿದ್ರೆ 81 ವರ್ಷ, ಅವರು ಗತಿಸಿ ಅದು 3 ವರ್ಷ. ಎರಡೂ ಕಾರ್ಯಕ್ರಮದ ಆಯೋಜನೆ ನಮ್ಮ BGS ಸೇವಾ ಸಮಿತಿ, ನಮ್ಮ ಪ್ರೀತಿ ಉಮೇಶ್ ಅಣ್ಣವರು, ಎಲ್ಲ ಸರ್ವ ಸದಸ್ಯರು, ರಾಜಶೇಖರ ಅಣ್ಣವರು, ಎಲ್ಲ ಸರ್ವ ಸದಸ್ಯರೊಡಗೂಡಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀ ಗುರುದೇವ್. ನಂಜುಂಡೇಶ್ವರನ ಗೀತೆ ಕೇಳೋಣ. ಎದ್ದೇಳು ನಂಜುಂಡು, ಎಷ್ಟೊತ್ತು ಸುಖ ನಿದ್ರೆ. ನಂಜಪ್ಪ ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಚಂದ ತುಂಬೈತೆ ಹುಡುಗೆಲ್ಲ, ಚಂದ ತುಂಬೈತೆ ಹುಡುಗೆಲ್ಲ. ನಂಜುಂಡು ಅಪ್ಪ ನಂಜುಂಡು ನೆಲೆಗೊಂಡು, ಅಪ್ಪ ನಂಜುಂಡು ನೆಲೆಗೊಂಡು. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ಕಾಟಾಳ ತೇರು, ಕೈ ತೇರು. ಎಡಗಾಲಯ್ಯನ ತೇರು, ಬಲಗಾಲಯ್ಯನ ತೇರು, ಕಾಟಾಳ ತೇರು, ಕೈ ತೇರು. ರಾಟಾಳ ತೇರು, ಕೈ ತೇರು, ಗೊಂಬೆ ತೇರು. ಅಪ್ಪ ನಂಜಯ್ಯನ ಎಡಬಲಕ್ಕೆ, ಅಪ್ಪ ನಂಜಯ್ಯನ ಎಡಬಲಕ್ಕೆ. ತಿಂಗಳಿಗೂ ಚಂದ ನಂಜನಗೂಡು, ತಿಂಗಳಿಗೂ ಚಂದ ನಂಜನಗೂಡು. ಗಂಗಾ ತುಂಬೈತೆ ಹುಡುಗೆಲ್ಲ, ಗಂಗಾ ತುಂಬೈತೆ ಹುಡುಗೆಲ್ಲ.
ಹದಿನೈದು ಮಂಗಳಾರತಿ ಹದಿನೈದು ತಿಂಗಳಿಗೂ ಚಂದಾನಂಜನಗೂಡು ತಿಂಗಳಿಗೂ ಚಂದಾನಂಜನಗೂಡು ಗಂಗಾ ತುಂಬೈತೆ ಗುಡಿಗೆಲ್ಲ ಗಂಗಾ ತುಂಬೈತೆ ಗುಡಿಗೆಲ್ಲ ನಂಜನ್ನು. 10 ವರ್ಷ ಸರ್, 31 ವರ್ಷ ಆಡಿರೋದು ನಾನು. ಒಂದು ಸ್ಪೆಂಡರ್ ಗಾಡಿ ಇತ್ತು, 85 ಕಿಲೋಮೀಟ್ರ್ ಹೋಗಿ ಕಥೆ ಮಾಡಿಬಿಟ್ಟು 85 ಕಿಲೋಮೀಟ್ರ್ ವಾಪಸ್ ಬರ್ತಿದ್ದೆ. ಮುಂಜಾನೆ ಚಳಿ, ಜಾರ್ ಬಿದ್ದುಬಿಟ್ಟೆ ಸ್ಕೂಟ್ರಿಂದ, ಕಾಲು ಕೂಟ್ರ ಕೆಳಗೆ ಸಿಗಾಕೊಂಡ್ಬಿಟ್ಟದೆ. ಸುಮಾರಾಗಿ ಪೆಟ್ಟಾಯಿತು, ಬಟ್ ಆದರೆ ಬೆಂಡ್ ಆಗ್ಬಿಡ್ತು ಕಾಲು, ಎಳ್ಕೋಕಾಯ್ತಿಲ್ಲ ವಾಪಸ್ ಕಾಲನ್ನ. ಜಾಸ್ತಿ ಏಟಾಗಿಲ್ಲ, ಆ ಮಂಡಿಗೆ ಏಟ್ ಬೀಳ್ತು. ಈಚ್ ಕಡೆ ಕಾಯ್ತಿಲ್ಲ ನನ್ನ ಕೈಲಿ. ಅದು ಹಳ್ಳ, ಮ್ಯಾಲಿಂದ ಯಾರೋ ಲಾರಿ ಬಂದರೆ ಬಿಡ್ಕೊಂಡು ಹೋಗೋ ಗ್ಯಾರಂಟಿ ಅವತ್ತು. ಈ ಎಲ್ಲ ಶ್ರಮ ಯಾಕೆ ನೆನಕತ್ತೀನಿ ಅಂದರೆ, ಅವತ್ತು ಆ ಶ್ರಮ ಪಟ್ಟೊತ್ತಿಗೆ ಇವತ್ತು ಈ ವೇದಿಕೆ ಸಿಕ್ಲಿಕ್ಕೆ ಸಾಧ್ಯ. ಅವೆಲ್ಲ ಪಡೆದೇ ಹೋಗಿದೆ, ಎಲ್ಲಪ್ಪ ಸಿಕ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಬೈದವ್ರು ಎಷ್ಟು ಜನ, ದುಡ್ಡು ನಾಳೆ ಕೊಡ್ತೀನಿ ಹೋಗು ಅಂತ ಕೊಡ್ದವ್ರು ಎಷ್ಟು ಜನ. ಎಲ್ಲ ಆದಮೇಲೆ ಕಾಸು ಕೊಡ್ಬೇಕಾಯ್ತದೆ ಅಂತ ನೀ ಚೆನ್ನಾಗಿ ಆಡಲೇ ಇಲ್ಲ ಅಂದವ್ರು ಎಷ್ಟು ಜನ ಪುಣ್ಯಾತ್ಮರು. ಎಲ್ಲರೂ ನೋಡ್ದೋ ಸ್ವಾಮಿ. ಅವರೆಲ್ಲ ನೋಡಿ ಸಹಿಸ್ಕೊಂಡು, ಮಾದಪ್ಪ ಏನಪ್ಪ ನೀನು, ಆಯಿತು ಬಿಡಪ್ಪ ಅಂತ ಕಣ್ಣೀರು ಹಾಕ ಬಂದೊತ್ತಿಗೆ ಇವತ್ತು ಉಮೇಶು 2,000 ಜಾಸ್ತಿ ಆದರೂ ಕೊಡ್ತೀನಿ ಬಾಪ ಅಂತಾರೆ. ಈ ಸ್ಥಿತಿಗೆ ಕಾರಣ ಬರೀ ಕಲೆ ಆಗ್ಲಿಕ್ಕೆ ಆಗೋದಿಲ್ಲ, ಯಾವತ್ತೂ ಒಂದು ದಿವಸ ಮಾಡೋ ಸೇವೆ ಆಗ್ಲಿಕ್ಕೆ ಕಾರಣ ಆಗ್ತದೆ. ಇವತ್ತು ನಾನು ಭಾಳ ಜನ ಅಂತಾರೆ ಯಾಕೆ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ರಿ ಅಂತ. ನಾನು ಅಂತೀನಿ, ನಿಮ್ಮ ಕೈ ಮುಗಿತೀನಿ ಕಣ್ರಪ್ಪ, ತಿಥಿಯೇ ಬಿಗ್ ಬಾಸು ನನಗೆ, ನಾನು ಇನ್ನೆಲ್ಲೂ ಹೋಗೋದಿಲ್ಲ, ನನಗೆ ಬೇಡ ಅವೆಲ್ಲ. 3 ತಿಂಗಳು ತಾವು ಕಾಲು ಕಟ್ಟಾಕೊಂಡು ಒಂದೇ ತಾವು ಆಡೋಕೆ ನನಗೆ ಇಲ್ಲ. ಒಬ್ಬ ಬಡವನ ಮನೆಗೆ ಹೋಗ್ಬೇಕು, ಒಬ್ಬ ನಿರ್ಗತಿಕನ ಮನೆಗೆ ಹೋಗ್ಬೇಕು, ಒಂದು ಮಗನ ಕಳ್ಕೊಂಡು ಅಪ್ಪ ಅಳ್ತಿರ್ತಾನೆ, ಅವ್ರ ಮನೆಗೆ ಹೋಗಿ ತಿಥಿಲ್ಲ ಆಡಿ ಸಮಾಧಾನ ಮಾಡ್ಬೇಕು. ನಾನು ಕಟ್ಟ ಕಡೆವರೆಗೂ ಹಿಂಗೆ ಇಷ್ಟ ಇರ್ತೀನಿ, ಏನು ಬೇಡ, ನಮ್ಗೆ ವಿಶೇಷ ಏನೂ ಬೇಡ, ಎಲ್ಲ ಕೊಟ್ಟಾಗದು ಭಗವಂತ. ಆತ್ಮತೃಪ್ತಿ ಇದೆ, ಕುಟುಂಬದಲ್ಲಿ ಸಂತೋಷ ಇದೆ, ಮನೇಲಿ ಮುದ್ದಾದ ಮಕ್ಕಳಿದ್ದಾರೆ, ನಿಮ್ಮಂಥ ಪ್ರೀತಿ ತೋರಿಸೋ ಸಾವಿರಾರು ಬಂಧುಗಳಿದ್ದೀರಿ. ದೊಡ್ಡ ಬಿಗ್ ಬಾಸ್ ನನಗೆ ಸಾಕಣಪ್ಪ, ಅತಿ ಆಸೆ ನನಗಿಲ್ಲ, ತೃಪ್ತನಾಗಿ ಇವನೇ. ಕಾರಣ ಅಂದರೆ ನಮ್ಮದು ಒಂದು ಕುಟುಂಬ ಅಂತದೆ, ಅದಕ್ಕೂ ಒಂದಷ್ಟು ಟೈಮ್ ಕೊಡ್ಬೇಕು ನಾವಾಗಿದೆ. ಅದ್ರ ನಡುವೆ ಆಡಬೇಕು. ದೇವರು, ದೇವಸ್ಥಾನ, ತಿಥಿ ಮನೆ, ಅದು ಚಿಕ್ಕದಾಗಲಿ ದೊಡ್ಡದಾಗಲಿ. ಒಂದೊಂದು ಕಾರ್ಯಕ್ರಮಕ್ಕೆ ಹೋದರೆ ದೊಡ್ಡ ವೇದಿಕೆ ಕಂಡ್ರಿ, ಕೆಲವು ಕಾರ್ಯಕ್ರಮಕ್ಕೆ ಹೋಯ್ತೀನಿ, ಆ ಪಕ್ಕದ ಮನೇಲಿ ಹೊಟ್ಟೆ ಕಿಚ್ಚು ಇವ್ರ ಮೇಲೆ, ಯಾರು ಈ ತಿಥಿ ಮಾಡಿಸಿರ್ತಾರೆ ಇವ್ರ ಮೇಲೆ ಹೊಟ್ಟೆ ಕಿಚ್ಚು ಅವ್ರಿಗೆ. ಅವ್ರು ಅವತ್ತೇ ಬಟ್ಲು ಗುಂಡಿಗೆ ಚರಂಡಿಗೆ ಮಣ್ಣು ಊದ್ಬಿಟ್ಟವ್ರು ಅವ್ರ ಮನೆಕಾಯಿನಾಗ. ವಾಸನೆ ತಡೀಕಾಗೋಲ್ತು, ಉಚ್ಚೆ ವಾಸನೆ. ಅದ್ರೊಳಗೂ ಆಡ್ಬೇಕು ನಾವು. ಆಡಲ್ಲ ಇಲ್ಲಿ ನಾನು ಅನ್ನಂಗಿಲ್ಲ, ನನ್ನ ಧರ್ಮ ಅಲ್ಲ ಅದು. ಆಯ್ತು ಬಿಡು, ನೆನ್ನೆ ಸೂಪರ್ ಸ್ಟೇಜ್ ಅದು ಬಿಡ್ದಿಲ್ಲಿ, ಇವತ್ತು ಚರಂಡಿ ಮೇಲೆ ಆಡ್ಬಿಟ್ಟು ಬಿಡು, ಏನು ಹಣೆ ಬರೋ, ಏನು ಬೇಡ. ECG ಇದ್ದಂಗೆ ಇರಬೇಕು ಜೀವನ. ECG ಟೆಸ್ಟ್ ಮಾಡಿಸ್ತಾರೆ ಎಲ್ಲರೂ. ECG ರಿಪೋರ್ಟ್ ನೋಡಿದ್ದೀರ? ರಿಪೋರ್ಟು ಗೆರೆ ನೋಡಿ, ಗೆರೆ ಮೇಕೆ ಕೆಳಕ್ಕಾಗಿರ್ತವೆ. ಹಂಗಿದ್ರೆ ಸರಿಯಾಗಿವಿ ಅಂತ ಅರ್ಥ. ಗೆರೆನ ಇಟ್ಕಾದ್ರೆ ನಾವಿಲ್ಲ ಅಂತ ಅರ್ಥ. ಹಂಗೆ ಜೀವನ ಏರಿಳಿತಾಗ್ತಿರ್ಬೇಕು. ಸಿರಿತನ, ಬಡತನ, ಸುಖ, ದುಃಖ ಮೇಕೆ ಕೆಳಕ್ಕೆ ಆಗ್ತಿರ್ಬೇಕು. ಹಸಿವು, ಊಟ ಹಸಿವಾಗ್ಬೇಕು ನಮಗೆ. ವಾರಕ್ಕೊಂದು 4-5 ದಿನ ಸಖತ್ತಾಗಿ ಹೊಟ್ಟಷ್ಟೇ ಊಟ ಮಾಡ್ಬೇಕು ನಾವು. ಇತ್ತೀಚೆಗೆ ಹಸಿವಿಲ್ಲ ಕಣ್ರಿ, ಎಲ್ಲ ಊಟ ಹಸಿವು ಯಾರಿಗೂ ಇಲ್ಲ, ಸುಮ್ಮನೆ ಊಟ ಮಾಡ್ತಾರೆ. ಅಯ್ಯೋ ಏನು ಹೊಡಿದು. ನಮ್ಮವ್ವ ಅಡುಗೆ ಮಾಡಿದ್ರೆ ಘಮ ಅಂತಿತ್ತು. ನಮ್ಮವ್ವ ಇಟ್ಟು ಮಾಡಿಬಿಟ್ರೆ ಸೂಪರ್ ಆಗಿತ್ತು. ನಾನು ಹೆಂಡತಿ ಮಾಡ್ತಾಳೆ, ಅವ ಅಕ್ಕಪ್ಪ ಕಷ್ಟಪಟ್ಟು ಅಡುಗೆ ಮಾಡ್ತಾಳೆ. ಅಡುಗೆ ಎಲ್ಲರೂ ಹಂಗೆ ಮಾಡ್ತಾವ್ರೆ. ಅವತ್ತು ಅವ್ವ ಅಡುಗೆ ಮಾಡುವಾಗ ಹೊಲ್ತಾವಿಂದ ಕುರಿ ಇಟ್ಕೊ ಬಂದ್ಬಿಟ್ಟು ತಣ್ಣೀರ ಒಂದು ಚೊಂಬ ಕುಡಿದ್ಬಿಟ್ಟು ಹೊಟ್ಟೆಲ್ಲ ಅವಲವ ಅಂತಿತ್ತು. ಕಾಯ್ತಿದ್ರು ಇಟ್ಟೆಷ್ಟೊತ್ತು ಕಾದ್ದು ಅಂತ ಗಮ್ಮಂತಿತ್ತು. ಈಗ ಮೆಲ್ಲಗೆ ಬಿಡದಿಗೆ ಬಂದು 3 ಪ್ಲೇಟ್ ಗೋಬಿ ಮಂಚೂರಿ ತಿಂದುಬಿಟ್ಟು, ಗೋಬಿ ಮಂಚೂರಿ ತಿಂದುಬಿಟ್ಟು, ಪಾನಿಪುರಿ ತಿಂದುಬಿಟ್ಟು, ಆಮೇಲೆ ಗಮ್ಮನ್ನೋಲ್ತು. ಎಲ್ಲಂದು ಗಮ್ಮ ಅಂತ ಹೊಟ್ಟೆ ಎಸಿತಿಲ್ವಲ್ಲ ನಿನಗೆ? ನಾಲ್ಗೆ ಮೂಗು ಎಲ್ಲ ಒಟ್ಟಿಗೆ ಕೆಟ್ಟೋಗವ ಎಲ್ರೂ. ಸುಮ್ಮನೆ ಮನೆಯವ್ರ ಮೇಲೆ ಜಗಳ ಆಡೋದು ಬೇಡ. ಹೊಟ್ಟೆ ಸರಿ ಮಾಡ್ಕೊಳ್ಳುವ, ಹಸಿವಾಗಲಿ, ಆರೋಗ್ಯ ಚೆನ್ನಾಗಿರಲಿ. ಆರೋಗ್ಯವೇ ಭಾಗ್ಯ ಅಂತೀವಿ. ಆರೋಗ್ಯಕ್ಕಿಂತ ಇನ್ನೊಂದು ಭಾಗ್ಯ ಇದೆ ಗೊತ್ತಾ? ಸಂತೋಷವೇ ನಿಜವಾದ ಭಾಗ್ಯ, ನೆಮ್ಮದಿಯೇ ನಿಜವಾದ ಭಾಗ್ಯ. ಅದಿಲ್ಲ ಅಂದರೆ ಏನ್ರಿ ಪ್ರಯೋಜನ? ಆರೋಗ್ಯ ಭಾಳ ಚೆನ್ನಾಗದೆ, ಮಕ್ಳು ಇಟ್ಟಿಕೊಳ್ಳರು, ಹೆಂಡತಿ ಮಟ್ಟಿಗೆ ನೋಡ್ಕೊಳ್ಳು, ಬಿದ್ದವನು ಯಾಕೆ ಅವನ್ನ ಆಯ್ಸು?
5 ವರ್ಷ ಕಮ್ಮಿ ಆದರೂ ಆಯ್ತದಪ್ಪ. ಪ್ರೀತಿ ಮಕ್ಕಳು ಬೇಕು, ಒಳ್ಳೆ ಮನೆ ಬೇಕು, ಕುಟುಂಬ ನಿರ್ವಹಣೆ ಬೇಕು ಅಂತೇಳಿ ಹೇಳ್ತಾ ಈ ಮಧ್ಯೆ ಒಂದು ಗೀತೆ ಹಾಡೋಣ, ಮತ್ತೊಂದು ಜಾನಪದ ಸಾಂಗತ್ಯವನ್ನು ಹಾಡೋಣ. ತಾಯಿ ಚಾಮುಂಡೇಶ್ವರಿಯ ಕುರಿತ ಒಂದು ಗೀತೆ, ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಆ ಚಾಮುಂಡೇಶ್ವರಿಯನ್ನ ಭಕ್ತಿಯಿಂದ ಧ್ಯಾನ ಮಾಡು. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಉಳ್ಳವಳು ಬಾರೆ ಛಾಯ ಉಳ್ಳವಳು ಬಾರೆ ಛಾಮಾಯೇ. ಛಾಯ ಉಳ್ಳವಳು ಬಾರೆ ಛಾಮಾಯೇ ಛಾಯ ಉಳ್ಳವಳು ಬಾರೆ ಛಾಮಾಯೇ. ಛಾಯ ಉಳ್ಳಂತ ಮೈಕಾತಿ ಚಾಮುಂಡೆ ಛಾಯ ಉಳ್ಳಂತ ಮೈಕಾತಿ ಚಾಮುಂಡೆ ಬಾರಿ ಒಲಿದು ಬಾರೆ. ಒಲಿದು ಬಾ ಒಲಿದು ಬಾ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಸಕ್ಕರೆಯ ಗೊಂಬೆ ಬಾರೆ ಚಾಮಾಯೇ. ಅಕ್ಕರೆಯ ಬಾರೆ ಚಾಮುಂಡಿ ಸಕ್ಕರೆಯ ಗೊಂಬೆ ಬಾರೆ ಚಾಮುಂಡಿ. ಅಕ್ಕ ಇರಿ ದೇವತೆ ಪ್ರಿಯ ಪಟ್ಟಣದವಳೆ ಅಕ್ಕ ಇರಿ ದೇವತೆ ಪ್ರಿಯ ಪಟ್ಟಣದವಳೆ ದಯಮಾಡಿ ನೀನು ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಮರಗಳನ್ನು ಕರುಣಿಸಮ್ಮ ಚಾಮುಂಡಿ. ಮರಗಳನ್ನು ಕರುಣಿಸಮ್ಮ ಚಾಮುಂಡಿ. ಮೈಸೂರು ಅರಸರ ಮನೆದೇವಿ ಚಾಮುಂಡಿ ಮೈಸೂರು ಅರಸರ ಮನೆದೇವಿ ಚಾಮುಂಡಿ ದಯಮಾಡಿ ನೀನು ಒಲಿದು ಬಾರೆ. ಒಲಿದು ಬಾ ತಾಯೇ ಒಲಿದು ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಬಾರಮ್ಮಯ್ಯ ಒಲಿದು ಬಾರೆ ಬೆಟ್ಟದ ಚಾಮುಂಡಿ ಒಲಿದು ಬಾರೆ. ಒಲಿದು ಬಾರಮ್ಮಯ್ಯ ಒಲಿದು ಬಾರೆ
ಚಪ್ಪಾಳೆ